ಮೊನ್ನೆ ನಮ್ಮ ಅಪ್ಪ ಕೇಳಿದ್ರು, ಸಿನಿಮಾ ಇಂಡಸ್ಟ್ರಿ ಫ್ರೆಂಡ್ಸ್ ಜೊತೆ ನೀನು ಯಾವಾಗಲೂ ಇರ್ತೀಯ, ಅವರು ಚೆನ್ನಾಗಿ ಕುಡಿತಾರೆ, ಇಲ್ಲಿ ಗುಂಡು ತುಂಡೆಲ್ಲ ಜಾಸ್ತಿ, ನೀನು ಹೇಗೆ ಕುಡಿದೇ ಇರ್ತೀಯ ಅಂತ. ಅದಕ್ಕೆ ನಾನು ಹೇಳಿದೆ, ವರ್ಷದಲ್ಲಿ 1 to 2 ಟೈಮ್ಸ್ ಕುಡಿತೀನಿ, ನ್ಯೂ ಇಯರ್ ಟೈಮು, ಆಗದೇ ಎಲ್ಲ ಕುಡಿಲೇಬೇಕು ಅನ್ನೋ ಟೈಮಲ್ಲಿ ಮಾತ್ರ ಕುಡಿತೀನಿ ಅಂತ ಹೇಳಿದೆ. ಯಾಕೆ ನಾನು ಆಲ್ಕೋಹಾಲ್ ಕುಡಿಯಲ್ಲ ಅಂತ ಅಂದರೆ, ನಾನು ಫಾರ್ ಎವರ್ ಯಂಗಾಗಿರೋಕ್ಕೆ ಇಷ್ಟ. ಹೇಗೆ ರಿತಿಕ್ ರೋಷನ್ ಆಗಲಿ, ಇನ್ನೊಂದಷ್ಟು ಜನ ಸೆಲೆಬ್ರಿಟೀಸು 50-60 ವರ್ಷ ಆದರೂ ಗಟ್ಮುಟ್ಟಾಗಿ ಓಡಾಡ್ಕೊಂಡಿರ್ತಾರಲ್ಲ, ಸ್ಕಿನ್ ಕ್ವಾಲಿಟಿ, ಹೇರ್ ಕ್ವಾಲಿಟಿ ಇದೆಲ್ಲ ಚೆನ್ನಾಗಿರೋಕ್ಕೆ, ಉಳಿಸ್ಕೊಳ್ಳೋಕ್ಕೆ, ಆ ಸ್ಟ್ಯಾಮಿನಾನ ಉಳಿಸ್ಕೊಳ್ಳೋಕ್ಕೆ ನಂಗೆ ಇಷ್ಟ. ಯಾವಾಗ ಈ ಆಲ್ಕೋಹಾಲ್ ಮೊರೆ ಹೋಗ್ತೀನಿ ಆ ಕ್ಷಣಕ್ಕೆ ನನಗೆ ರಿಲ್ಯಾಕ್ಸೇಷನ್ ಥರ ಫೀಲ್ ಕೊಡ್ಬೋದು, ಬಟ್ ನೆಕ್ಸ್ಟ್ ಡೇ ಕ್ರ್ಯಾಪಿಯಾಗಿ ಫೀಲ್ ಆಗುತ್ತೆ, ಒಂಥರ ಏಜ್ಡ್ ಆಗಿರೋಂಗೆ ಫೀಲ್ ಆಗೋಕ್ಕೆ ಶುರು ಆಗೋಗುತ್ತೆ. ಆಮೇಲೆ ಮಕ್ಕಳು ಜೊತೆ ಆಡುವಾಗ ಅಥವಾ ಜಿಮ್ ವರ್ಕೌಟ್ ಮಾಡುವಾಗ ಸ್ಟ್ಯಾಮಿನಾ ಇರಲ್ಲ. ಸೊ ಇದು ನನಗೆ ಇಷ್ಟ ಆಗಲ್ಲ. ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಾಗಿರುತ್ತೆ, ನನ್ನ ಹೆಲ್ತ್ ವರ್ಸ್ಟ್ ಕಂಡೀಷನಿಂದ ಇಲ್ಲಿವರೆಗೂ ತಂದ್ಕೊಂಡಿದ್ದೀನಿ, ಮತ್ತೆ ಹಳೆ ಪೊಸಿಷನ್ಗೆ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಅಂದ್ಕೊಂಡಿರ್ಬೋದು ಆಲ್ಕೋಹಾಲ್ ಕುಡಿಯೋದ್ರಿಂದ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಅಂತ. ಆ ಕ್ಷಣಕ್ಕೆ ಕಡಿಮೆ ಆದರೂ ನಿಮ್ಮ ಥಿಂಕ್ ಮಾಡೋ ಎಬಿಲಿಟಿನೇ, ನಿಮ್ಮ ಬ್ರೈನ್ನೇ ಡ್ಯಾಮೇಜ್ ಮಾಡುತ್ತೆ ಆಲ್ಕೋಹಾಲು.